ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಮೇಜರ್ ಸುದ್ದಿ ಇದೆ. ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದೆ, ನ್ಯೂಸ್ 18 ವಿಸ್ತೃತ ವರದಿಯನ್ನ ಮಾಡಿತ್ತು. ಈ ವರದಿಗೆ ಇದೀಗ ಕೋಲಾರ ಡಿಎಚ್ಒ ಸ್ಪಂದಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬಿಸಿ ನೀರು ಹಾಗೂ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಡಿಎಚ್ಒ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ರಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಜಿಲ್ಲಾ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ಗೆ ನೋಟಿಸ್ ನೀಡಲಾಗಿದೆ. ನ್ಯೂಸ್ 18 ಕನ್ನಡ ವರದಿ ಪ್ರಸ್ತಾಪಿಸಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಡಿಎಚ್ಒ. ನಿರ್ಲಕ್ಷ್ಯಕ್ಕೆ ಕಾರಣ ಕೇಳಿ 24 ಗಂಟೆಯೊಳಗೆ ಉತ್ತರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಿಸಿ ನೀರಿಲ್ಲದ ಬಗ್ಗೆ ನಿರಂತರ ವರದಿ ಮಾಡಲಾಗಿತ್ತು. ನಿತ್ಯ ಕರ್ಮಗಳಿಗೂ ಹೊರಗಿನಿಂದ ಬಿಸಿ ನೀರು ತರ್ತಾ ಇದ್ರು ಸಂಬಂಧಿಕರು. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಸೊ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅವ್ಯವಸ್ಥೆ ಇದೆ, ಈ ಕುರಿತಂತೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಬಾಟಲ್ ಅಲ್ಲಿ ಬಿಸಿನೀರನ್ನ ತುಂಬಿಕೊಂಡು ಬರಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ನಿತ್ಯ ಕರ್ಮಗಳಿಗೂ ಕೂಡ ಅಲ್ಲಿ ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ಎಷ್ಟೇ ಕೇಳಿದ್ರೂ ಕೂಡ ಆಸ್ಪತ್ರೆಯವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇರಲಿಲ್ಲ. ದುಡ್ಡು ಕೊಟ್ಟು ಅಕ್ಕಪಕ್ಕದ ಅಂಗಡಿಗಳಲ್ಲಿ 1 ಲೀಟರ್ 2 ಲೀಟರ್ ಬಾಟಲ್ಗಳಲ್ಲಿ ಬಿಸಿ ನೀರನ್ನ ತಂದು ಬಾಣಂತಿಯರಿಗೆ ಕೊಡಬೇಕಾಗಿತ್ತು. ನಿತ್ಯ ಕರ್ಮಗಳಿಗೂ ಕೂಡ ಬಿಸಿ ನೀರಿಲ್ಲದಂತಹ ಒಂದು ಹದಗೆಟ್ಟಂತಹ ವ್ಯವಸ್ಥೆ ಈ ಆಸ್ಪತ್ರೆಯಲ್ಲಿತ್ತು. ಈ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತಂತೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತು. ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸೂಕ್ತ ಕಾರಣ ಕೇಳಿ, ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಲಾಯಿತು ಅಂತ ಹೇಳಿ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ಎಸ್ಎನ್ ಆಸ್ಪತ್ರೆಯ MCH ವಿಭಾಗದಲ್ಲಿ ಬಿಸಿ ನೀರಿನ ಕೊರತೆ ಇದೆ ಅಂತ ಸುದ್ದಿ ಪ್ರಕಟವಾಗಿದೆ. ಆ ಪ್ರಕಟವಾದ ಸುದ್ದಿನ ಗಮನಿಸಿದ ತಕ್ಷಣ ನಾನು ಜಿಲ್ಲಾ ಸಚಿವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಎಲ್ಲರಿಗೂ ಬಿಸಿನೀರಿನ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿರ್ತೇನೆ. ಅದೇ ರೀತಿ ಅವರಿಗೆ ಒಂದು ಇದ್ರ ಬಗ್ಗೆ ಯಾವ ರೀತಿ ಯಾಕೆ ಈ ಥರ ಡಿಲೇ ಆಯಿತು, ಏನು ರೀಸನ್ ಏನು ಅಂತ ಅವರಿಗೆ ಒಂದು ನೋಟಿಸನ್ನು ಕೇಳಿ ಅವರಿಗೆ ನೋಟಿಸ್ ಸಹ ಕೊಟ್ಟಿರ್ತೇನೆ. ಮಾಧ್ಯಮಗಳಲ್ಲಿ ಎಸ್ಎನ್ ಆಸ್ಪತ್ರೆಯ MCH ವಿಭಾಗದಲ್ಲಿ ಬಿಸಿ ನೀರಿನ ಕೊರತೆ ಇದೆ ಅಂತ ಸುದ್ದಿ ಪ್ರಕಟವಾಗಿದೆ. ಆ ಪ್ರಕಟವಾದ ಸುದ್ದಿನ ಗಮನಿಸಿದ ತಕ್ಷಣ ನಾನು ಜಿಲ್ಲಾ ಸಚಿವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಎಲ್ಲರಿಗೂ ಬಿಸಿನೀರಿನ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿರ್ತೇನೆ. ಅದೇ ರೀತಿ ಅವರಿಗೆ ಒಂದು ಇದ್ರ ಬಗ್ಗೆ ಯಾವ ರೀತಿ ಯಾಕೆ ಈ ಥರ ಡಿಲೇ ಆಯಿತು, ಏನು ರೀಸನ್ ಏನು ಅಂತ ಅವರಿಗೆ ಒಂದು ನೋಟಿಸನ್ನು ಕೇಳಿ ಅವರಿಗೆ ನೋಟಿಸ್ ಸಹ ಕೊಟ್ಟಿರ್ತೇನೆ. ಮಾಧ್ಯಮಗಳಲ್ಲಿ ಎಸ್ಎನ್ ಆಸ್ಪತ್ರೆಯ MCH ವಿಭಾಗದಲ್ಲಿ ಸೊ ಡಿಎಚ್ಒ ಅವರ ಮಾತುಗಳನ್ನ ಕೇಳಿದ್ರಲ್ಲ, ನ್ಯೂಸ್ 18 ನಲ್ಲಿ ಏನ್ ಪ್ರಸಾರ ಆಯ್ತಲ್ಲ ಆ ವರದಿಯನ್ನ ನೋಡಿ ನಾನು ಗಮನಿಸಿ ಈಗ ನಾನು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಲಾಯಿತು, ಕಾರಣ ತಿಳಿಸಿ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಘುರಾಜ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಅಲ್ಲಿ ಬರುವಂತಹ ಹೆರಿಗೆಗೆ ಬರುವಂತಹ ಮಹಿಳೆಯರು, ಹೆರಿಗೆಯ ನಂತರ ಬಾಣಂತಿಯರು ಬಿಸಿ ನೀರನ್ನ ಒದಗಿಸಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಯಿಂದ ನಿರ್ಲಕ್ಷ್ಯ ವಹಿಸಲಾಗ್ತಾ ಇತ್ತು. ಈಗ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆದ ಬಳಿಕ ಡಿಎಚ್ಒ ಸೂಚನೆ ಬಳಿಕ ಇದೀಗ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಮಾಧ್ಯಮದಲ್ಲಿ ಬರೋವರೆಗೂ ಕೂಡ ನಾವು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬಾರದು, ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ನಿರ್ಲಕ್ಷ್ಯನ ಈಗ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಡಿಎಚ್ಒ? ಖಂಡಿತ ಸೌಮ್ಯ, ಏನು ಇಂತಹ ಒಂದು ದೊಡ್ಡ ನಿರ್ಲಕ್ಷ್ಯಕ್ಕೆ ಈಗ ಆರೋಗ್ಯ ಇಲಾಖೆ ಅದನ್ನ ಸರಿಪಡಿಸುವಂತ ಕಡೆಗೆ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಈಗ ಜಿಲ್ಲಾ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಈಗ ಏನು ಜಗದೀಶ್ ಅವರು ಇದ್ದಾರೆ, ಅವರು ಕೂಡಲೇ ಈಗ ನೋಟಿಸ್ ಅನ್ನ ಏನು ಜಿಲ್ಲಾ ಆಸ್ಪತ್ರೆ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ ಅಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು, ಯಾಕೆ ಇಷ್ಟು ಒಂದು ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು, ಇಷ್ಟು ದಿನ ಯಾಕೆ ಈ ಒಂದು ಸಮಸ್ಯೆಯನ್ನ ಆರೋಗ್ಯ ಇಲಾಖೆ ಗಮನಕ್ಕೆ ತಗೊಂಬೋದಿಲ್ಲ ಅಂತಕ್ಕಂಥದ್ದು ಕೇಳಿ ಈಗ ಕೂಡಲೇ ಈಗ ಏನು ಅಲ್ಲಿರ್ತಕ್ಕಂಥ ಬಾಣಂತಿಯರಿಗೆ ಕೂಡಲೇ ಬಿಸಿನೀರನ್ನ ಒದಗಿಸಿ ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿರುವಂತದ್ದು. ಈಗ ಏನಂತಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಒಂದು ಸರ್ಕಾರಿ ಆಸ್ಪತ್ರೆ ನಡೆಸುತ್ತೆ, ಆದ್ರೆ ಅಲ್ಲಿರ್ತಕ್ಕಂಥ ಬಾಣಂತಿಯರಿಗೆ ಸೂಕ್ತವಾದಂತಹ ಮೂಲಭೂತ ಸೌಕರ್ಯನ ಒದಗಿಸಲಿಲ್ಲ ಅಂತಂದ್ರೆ ಈಗ ಈ ಒಂದು ಇಷ್ಟು ಇರ್ತಕ್ಕಂಥ ಅನುದಾನ ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇವಾಗ ನ್ಯೂಸ್ 18 ಕೂಡ ಒಂದು ಪ್ರಶ್ನೆಯನ್ನ ಮಾಡಿತ್ತು. ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ನ್ಯೂಸ್ 18 ವರದಿಯನ್ನ ಗಮನಿಸಿ ಈಗ ಅವರು ಎಚ್ಚೆತ್ತುಕೊಂಡು ಈಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮುಂದಾಗಿದ್ದಾರೆ. ನಾಳೆ ಖುದ್ದು ಅವರು ಕೂಡ ಭೇಟಿಯನ್ನ ಕೊಡ್ತೀನಿ, ಅಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪ್ರಮುಖ 30 ಸುದ್ದಿಗಳನ್ನ